ಎಸ್. ನೆಕ್ಸ್ಟ್ ಡೂ ಫಾರ್ಮ್ಸ್ನ ಓಕೆ, ಯಾವ ಡೂ ಫಾರ್ಮ್ ಐ ಜೊತೆಗೆ ಅಗ್ರಿ ಆಗುತ್ತೆ? ನಾವೇನು ಮಾಡ್ತಿದ್ದೀವಿ? ಪ್ರೆಸೆಂಟ್ ಟೆನ್ಸಲ್ಲಿ ಬರೀತಿದ್ದೀವಿ. ಈಗ ಐ ಡು ನಾಟ್ ನೋ ಅಂತೀವಿ, ಐ ಡೋಂಟ್ ನೋ ಅಂತೀರಾ, ಐ ಡಸ್ ನಾಟ್ ನೋ ಅಂತೀರಾ? ಎಸ್, ನಿಮ್ಗೆ ಯಾರಾದರೂ ಏನಾದರೂ ಕೇಳ್ತಾರೆ, ಅವಾಗ ನೀವು ಐ ಡು ನಾಟ್ ನೋ, ಐ ಡೋಂಟ್ ನೋ ಅಂತ ಹೇಳ್ತೀರಿ, ಹೌದಾ? ಡೋಂಟ್ ನೋ ಅಂದರೆ ಡು ನಾಟ್ ನೋ ಅನ್ನೋದನ್ನ ಶಾರ್ಟ್ ಫಾರ್ಮಾಗಿ ಡೋಂಟ್ ನೋ ಅಂತ ಹೇಳ್ತೀವಿ, ಹೌದಾ? ಸೊ ಐ ಜೊತೆಗೆ ಡೂ ಫಾರ್ಮಿನ ಡೂ ಅಗ್ರಿ ಆಗುತ್ತೆ. ಓಕೆ, ಐ ಡೂ, ಐ ಡೋಂಟ್ ನೋ, ಐ ಡೂ ನೋ. ನೆಕ್ಸ್ಟ್ ಯು, ಯುಗೆ ನಾನು ಏನಂತ ಹೇಳಿದ್ದೆ? ಅದು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ಪ್ಲೂರಲ್ ವರ್ಬನ್ನೇ ತಗೊಳುತ್ತೆ ಅಂತ ಹೇಳಿದೆ. ಸೊ ಯು ಡೋಂಟ್ ನೋ, ನಿನಗೂ ಕೂಡ ಗೊತ್ತಿಲ್ಲ, ಯು ಡೋಂಟ್ ನೋ, ಯು ಡಸಂಟ್ ನೋ ಅಂತ ಏನಾದರೂ ಕೇಳ್ತೀರಾ? ನಿಮಗೆ ಕೇಳಿಸಿದ ಕೂಡಲೇ ಅನ್ನಿಸ್ಬೇಕು ಇದು ಸರಿನೋ ತಪ್ಪೋ ಅಂತ. ಓಕೆ, if you keep this table in your mind, it will be very easy for you to understand. ಓಕೆ, ನಿಮಗೆ ಫ್ಯೂಚರಲ್ಲೂ ಕೂಡ ಯೂಸ್ ಆಗುತ್ತೆ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಟೇಬಲ್. ಸೊ ಯು ಜೊತೆಗೆ ಅಗ್ರಿ ಆಗೋವಂಥ ವರ್ಬ್ ಯಾವುದು? ಡೂ. ಓಕೆ, ನೆಕ್ಸ್ಟ್ ಹೀ ಡೂ ಅಂತೀವ, ಹೀ ಡಸ್ ಅಂತೀವ? ಡಸ್. ಯಾಕೆ ಅಂದರೆ ಥರ್ಡ್ ಪರ್ಸನ್ ಇದೆ. ಹೀ ಡಸ್ ನಾಟ್ ನೋ, ಶಿ ಡಸ್ ನಾಟ್ ನೋ, ಇಟ್ ಡಸ್ ನಾಟ್ ನೋ. ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಅಂದರೆ ಯಾರು? ಹೀ, ಶಿ, ಇಟ್ ಆರ್ ನೇಮ್ ಆಫ್ ಎನಿ ಸಿಂಗಲ್ ಪರ್ಸನ್ ಈಸ್ ಕನ್ಸಿಡರ್ಡ್ ಆಸ್ ಅ ಥರ್ಡ್ ಪರ್ಸನ್. ಓಕೆ, ಸೊ ಹೀ ಡಸ್ ನಾಟ್ ನೋ, ಶಿ ಡಸ್ ನಾಟ್ ನೋ, ಇಟ್ ಡಸ್ ನಾಟ್ ನೋ. Okay, then we. What? We do not or does not? Yes, do not. We do not know. You don't know. ನಾನು ಏನು ಹೇಳಿದೆ? ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ಅದು ಪ್ಲೂರಲ್ ಫಾರ್ಮ್ನೇ ತಗೊಳುತ್ತೆ. ದೇ ಡೋಂಟ್ ನೋ. ಓಕೆ, ನೆಕ್ಸ್ಟ್ ಅಕ್ಬರ್. ಅಕ್ಬರ್ ನಾನು ಏನಂತ ಹೇಳಿದೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅಕ್ಬರ್ ಅನ್ನೋನು ಸಿಂಗ್ಯುಲರ್, ಅದಕ್ಕೆ ಡಸ್. ಅಕ್ಬರ್ ಡಸ್ ನಾಟ್ ನೋ. ಬೀರ್ಬಲ್ ಡಸ್ ನಾಟ್ ನೋ. ಸೊ ಈಗ ಅಕ್ಬರ್ ಅಂಡ್ ಬೀರ್ಬಲ್ ಜೊತೆಗಿದಾರಲ್ಲ, ಅವಾಗ ಒಂದಕ್ಕಿಂತ ಹೆಚ್ಚು ಇದ್ರೆ ನಾವು ಡೂ ಫಾರ್ಮ್ನ ಯೂಸ್ ಮಾಡ್ತೀವಿ. ಅಕ್ಬರ್ ಅಂಡ್ ಬೀರ್ಬಲ್ ಡೋಂಟ್ ನೋ. ಎಸ್. ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ನೀವು ತಲೆನೇ ಕೆಡ್ಸ್ಕೊಳೋದು ಬೇಡ, ಅದು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಅಷ್ಟೇ ಇರೋದು. ಸೊ ಐ ಡಿಡ್ ನಾಟ್ ನೋ, ಐ ಡಿಡ್ ನಾಟ್ ನೋ, ಯು ಡಿಡ್ ನಾಟ್ ನೋ. ಓಕೆ, he did not know, she did not know. So everything is did. ಓಕೆ, ಎಲ್ಲದಕ್ಕೂ ಕೂಡ ನಾವು ಡಿಡ್ ಅಂತಾನೆ ಯೂಸ್ ಮಾಡ್ತೀವಿ. did. Okay, next have form. Have form. What are have forms? Have, has, had. ಹೌದಾ? have ಮತ್ತೆ has ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್. has ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಡಿಡ್ಗೂ ಕೂಡ ಒಂದೇ ಇರೋದು ವರ್ಡ್ ಪಾಸ್ಟ್ ಟೆನ್ಸಿಗೆ. ಸಾರಿ, ಡೂ ಫಾರ್ಮ್ಸ್ ಅಲ್ಲಿ ಡಿಡ್ ಒಂದೇ ಇರೋದು ಪಾಸ್ಟ್ ಟೆನ್ಸಿಗೆ. ಹ್ಯಾವ್ ಫಾರ್ಮ್ಸ್ ಅಲ್ಲಿ ಹ್ಯಾವ್ ಒಂದೇ ಇರೋದು, ಹ್ಯಾಡ್ ಒಂದೇ ಇರೋದು ಪಾಸ್ಟ್ ಟೆನ್ಸಿಗೆ. ಸೊ ಲೆಟ್ ಮಿ ರೈಟ್ ಹ್ಯಾವ್ ಫಾರ್ಮ್ಸ್. ಸೊ ಇಲ್ಲಿ ಏನು ಮಾಡೋಣ? ಹ್ಯಾವ್ ಫಾರ್ಮ್ಸ್ನ ನೋಡ್ಕೊತ ಹೋಗೋಣ. ಸೊ ನಾನು ಏನು ಹೇಳಿದ್ದೆ? ಸಬ್ಜೆಕ್ಟ್ ಸೇಮ್ ಇರ್ತವೆ. ಸೊ ಯಾವ್ಯಾವ ವರ್ಬು ಇದಕ್ಕೆ ಮ್ಯಾಚ್ ಆಗ್ತವೆ ಈ ಸಬ್ಜೆಕ್ಟ್ಸ್ಗೆ ಅಂತ ನೀವು ನೋಡ್ಕೊತ ಹೋಗ್ಬೇಕಷ್ಟೆ. have forms: present tense to past tense. ಹೌದಾ? past tense. ಓಕೆ, ಐ ಹ್ಯಾವ್ ಅಂತ ಯೂಸ್ ಮಾಡ್ತಿರೋ ಹ್ಯಾಸ್ ಅಂತ ಯೂಸ್ ಮಾಡ್ತಿರೋ? ಸೊ ನಿಮ್ಮ ಹತ್ರ ಒಂದು ಪೆನ್ ಇದೆ, ನೀವೇನಂತ ಹೇಳ್ತೀರಿ?
ಐ ಹ್ಯಾವ್ ಅ ಪೆನ್, ಐ ಹ್ಯಾಸ್ ಎ ಪೆನ್ ಅಂತ ಹೇಳಲ್ಲ ನೀವು, ಹೌದಾ? ಅದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಐಗೆ ಸೂಟ್ ಆಗೋವಂಥ ಹ್ಯಾವ್ ಫಾರ್ಮ್ ಯಾವುದು? ಹ್ಯಾವ್. ಐ ಹ್ಯಾವ್. ಹ್ಯಾವ್ ಯು ಫಿನಿಶ್ಡ್ ಯುವರ್ ವರ್ಕ್? ಓಕೆ, ಐ ಹ್ಯಾವಂಟ್ ಫಿನಿಶ್ಡ್ ಮೈ ವರ್ಕ್. ಸಿ ನೆಕ್ಸ್ಟ್, you have. ಓಕೆ, ನೆಕ್ಸ್ಟ್ he, ಸೊ ಅವನ ಹತ್ರ ಪೆನ್ ಇದೆ, he have ಎ ಪೆನ್ ಅಂತೀವ, he has ಎ ಪೆನ್ ಅಂತೀವ? he has a pen. next, she has, it has. ಓಕೆ, ಪ್ಲೂರಲ್ ಫಾರ್ಮ್ ನೋಡಿ, ಪ್ಲೂರಲ್ ವರ್ಬ್ಸ್. we have, ಓಕೆ, you have, we have, you have, they have. ಓಕೆ, Akbar has, Birbal has. ಸೊ ಅಕ್ಬರ್ ಅಂಡ್ ಬೀರ್ಬಲ್ನ ನಾವು ಜೊತೆಗೆ ಸೇರಿಸಿದಾಗ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ, ಪ್ಲೂರಲ್ ಹ್ಯಾವ್. ಓಕೆ, ಸಿ he, is, was, does, has. ಸೊ ಈ ಥರ ನೀವು ನೆನ್ಪಿಡ್ಕೋಬೋದು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಈ ಥರ ಎಸ್ ಎಸ್ ಕೊನೆಗೆ ಬರೋವಂಥವನ್ನ ನಾವು ಯೂಸ್ ಮಾಡ್ತೀವಿ, ಹೌದಾ? ಸಿ he is, she is, it is, was, does, has. ಈ ಥರ ನೆನ್ಪಿಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಮೆಮೊರೈಸ್ ಇಟ್. ನೆಕ್ಸ್ಟ್, ಪಾಸ್ಟ್ ಟೆನ್ಸ್. ಹೌ ಹ್ಯಾವ್ ಫಾರ್ಮ್ಸ್ ಯಾವುದು? ಪಾಸ್ಟ್ ಟೆನ್ಸ್ ಒಂದೇ ಇರೋದು, ಹ್ಯಾಡ್ ಇರೋದು. ಸೊ ಎಲ್ಲದಕ್ಕೂ ಕೂಡ ನಾವು ಹ್ಯಾಡ್ ಅಂತಾನೆ ಯೂಸ್ ಮಾಡ್ತೀವಿ, ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರಲಿ, ಪ್ಲೂರಲ್ ಸಬ್ಜೆಕ್ಟ್ ಆಗಿರಲಿ. ಸೊ ವಿ ಯೂಸ್ ಹ್ಯಾಡ್. ಓಕೆ, ಎಲ್ಲದಕ್ಕೂ ಹ್ಯಾಡ್ ಅಂತಾನೆ ಬರಿಬೇಕು. ಹ್ಯಾಡ್. ಸೊ ನೀವೇನ್ ಮಾಡಿ, ಹ್ಯಾಡ್ ಅಂತ ಬರ್ಕೊಂತ ಹೋಗಿ. ಓಕೆ, ನಾವೇನ್ ಮಾಡಿದೀವಿ, ಸಬ್ಜೆಕ್ಟ್ನ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು, ಇದಿಷ್ಟೇ ಸಬ್ಜೆಕ್ಟ್ಸ್ನ ಇಟ್ಕೊಂಡು ನಾವೇನ್ ಮಾಡಿದ್ದೀವಿ, ಈ ಮೂರು 3 ಡೈಮೆನ್ಷನ್ಸ್ ಆಫ್ ವರ್ಬ್ಸ್ನ ನಾವು ನೋಡಿದ್ದೀವಿ. ಯಾವುದೇದು? ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್. ಸೊ ಐ ಆಮ್, ಸೊ ಪಾಸ್ಟ್ ವಾಸ್. ಯು ಆರ್, past tense were, you were. He is, past tense was. She is, past tense was. It is, was. We are, were. You are, were. They are, were. Akbar is, was. Birbal is, was. Akbar and Birbal are. ಓಕೆ, ಎರಡು ಸಬ್ಜೆಕ್ಟ್ ಇದಾವೆ. ಸಿ ಅಕ್ಬರ್ ಅಂಡ್ ಬೀರ್ಬಲ್, ಅದಕ್ಕೆ ಆರ್ ಒಂದಕ್ಕಿಂತ ಹೆಚ್ಚಿದ್ರೆ ನಾವು ಆರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ವೇರ್ ಅಕ್ಬರ್ ಅಂಡ್ ಬೀರ್ಬಲ್ ಆರ್ ಸಿಟ್ಟಿಂಗ್ ಕ್ವೈಟ್ಲಿ. ಓಕೆ, ನೆಕ್ಸ್ಟ್, ಐ ಡೂ. ಪಾಸ್ಟ್ ಟೆನ್ಸ್ ಐ ಡಿಡ್ ನಾಟ್ ನೋ. ಯು ಡೂ ಯುವರ್ ವರ್ಕ್, ಯು ಡಿಡ್ ಯುವರ್ ವರ್ಕ್. ಪಾಸ್ಟ್ ಟೆನ್ಸ್. He does his work, he did his work. Okay, past tense. So she does, past tense did. It does, past tense did. We do our work, we did our work. Past tense. ಹೌದಾ? You do, did. They do, did. Akbar does his work. ಅಕ್ಬರ್ ಅವನ ಕೆಲಸವನ್ನ ಮಾಡ್ದ. ಡಿಡ್ ಹಿಸ್ ವರ್ಕ್, ಮಾಡಿದ್ದ. ಬೀರ್ಬಲ್ ಡಸ್, ಡಿಡ್. ಅಕ್ಬರ್ ಅಂಡ್ ಬೀರ್ಬಲ್ ಡೂ. ಓಕೆ, ದೇ ಡೂ ದೇರ್ ವರ್ಕ್. ಸೊ ಡಿಡ್. ನೆಕ್ಸ್ಟ್, ಹ್ಯಾವ್ ಫಾರ್ಮ್ಸ್. ಐ ಹ್ಯಾವ್, ನಾನು ಹೇಳಿದೆ, ಎಕ್ಸಾಂಪಲ್ ಕೊಟ್ಟೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಪೆನ್ಸಿಲ್. ಸೊ ಪಾಸ್ಟ್ ಟೆನ್ಸ್ ಹ್ಯಾಡ್. ಯು ಹ್ಯಾವ್, past tense had. He has, she has, it has.
sorry. He has, she has, it has. Next, we have, past tense had. You have, past tense had. They have, past tense had. Akbar has. Birbal has, past tense had. Akbar and Birbal have, past tense had. So please note down this table. Okay, quickly. Okay, I will rub this. Yes. ಸೊ ನಾವು ಏನು ಮಾಡಿದ್ವಿ, ಸಿಂಗಲ್ ಸಬ್ಜೆಕ್ಟಿಗೆ ಸಿಂಗಲ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ, ಹೌದಾ? ಏನು? ಶಿ ಈಸ್, ಹಿ ಈಸ್, ಇಟ್ ಈಸ್. ಓಕೆ ಓಕೆ, ನಾವು ಐ ವಿಲ್ ಗಿವ್ ಯು ಅನದರ್ ಸೆಂಟೆನ್ಸಸ್, ಎಕ್ಸಾಂಪಲ್ಸ್ ಕೊಡ್ತೀವಿ. ದಿಸ್ ಚೈಲ್ಡ್ ಈಸ್ ಲೇಜಿ, ಹೌದಾ? ಸಬ್ಜೆಕ್ಟ್ ಯಾವುದು? ದಿಸ್ ಚೈಲ್ಡ್. ಅದು ಸಬ್ಜೆಕ್ಟ್ ಆಗಿ ತಗೊಂತೀವಿ. ಸಬ್ಜೆಕ್ಟ್ ಏನಿದೆ? ಸಿಂಗ್ಯುಲರ್ ಇದೆ. ದಿಸ್ ಚೈಲ್ಡ್ ಓನ್ಲಿ ಒಬ್ಬ, ಈ ಮಗು. ಚೈಲ್ಡ್ ಈಸ್ ವರ್ಬ್, ಸೊ ಸಿಂಗ್ಯುಲರ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಪ್ಲೂರಲ್ ಇದ್ರೆ ದೀಸ್ ಚಿಲ್ಡ್ರನ್ ಆರ್, ಸೊ ಬಹುವಚನ ಇದೆ, ಮಕ್ಕಳು. ಆರ್ ಲೇಜಿ. ಓಕೆ, ಸೊ ದೀಸ್ ಬಹುವಚನ, ಸಬ್ಜೆಕ್ಟ್, ಸಾರಿ, ದೀಸ್ ಚಿಲ್ಡ್ರನ್ ಸಬ್ಜೆಕ್ಟ್, ಪ್ಲೂರಲ್ ಇದೆ, ಎಲ್ಲ ಮಕ್ಕಳು, ಈ ಮಕ್ಕಳು. ಆರ್ ಪ್ಲೂರಲ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. Sometimes you may get confused whether the subject is singular or plural, ಹೌದಾ? ನಿಮಗೆ ಒಂದೊಂದ್ಸಲಿ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಯು ಡು ನಾಟ್ ನೋ ವಿಚ್ ವರ್ಬ್ ಟು ಯೂಸ್, ಯಾವ ವರ್ಬು ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ, ಹೌದಾ? ಸೊ ದೇರ್ ಆರ್ ಸಮ್ ಎಕ್ಸೆಪ್ಷನಲ್ ಕೇಸಸ್. ಫಾರ್ ಎಕ್ಸಾಂಪಲ್, ರಾಮ ಆ್ಯಂಡ್ ಸೀತಾ ಆರ್ ಸಿಟ್ಟಿಂಗ್ ಟುಗೆದರ್. ನಾವು ರಾಮ ಆ್ಯಂಡ್ ಸೀತಾ, ರಾಮ ಆ್ಯಂಡ್ ಸೀತಾ. ಸೊ ಎರಡಿದೆ ಸಬ್ಜೆಕ್ಟ್ಸು. ಫಸ್ಟ್ ರಾಮ ಫಸ್ಟ್ ಸಬ್ಜೆಕ್ಟು, ಸೀತಾ ಸೆಕೆಂಡ್ ಸಬ್ಜೆಕ್ಟ್, ಎರಡಿದ್ದಾವೆ. ಸೊ ವಿ ಯೂಸ್ ಆರ್ ಹಿಯರ್, ಆರ್ ಸಿಟ್ಟಿಂಗ್ ಟುಗೆದರ್. ಓಕೆ, ದೇರ್ ಆರ್ ಸಮ್ ಎಕ್ಸೆಪ್ಷನಲ್ ಕೇಸಸ್. I will tell you, please make a note of it. Okay, there are example, if two subjects are joined by or connected by and, okay, if two subjects are connected by and, if it expresses the same idea or if it refers to the same person, it is considered as singular. So ಕೆಲವೊಂದ್ಸಲ ಏನಾಗುತ್ತೆ, ಎರಡು ಸಬ್ಜೆಕ್ಟು ಒಂದೇ ಐಡಿಯಾನ ರೆಫರ್ ಮಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್, I will tell you, idli and chutney is a good combination, ಹೌದಾ? ಈ ಎರಡು ಸಬ್ಜೆಕ್ಟ್ ಇದ್ರೂ ಕೂಡ ಅವು ಒಂದೇ ಐಡಿಯಾನ ರೆಫರ್ ಮಾಡ್ತವೆ. ಅದಕ್ಕೆ ನಾವು ಸಿಂಗ್ಯುಲರ್ ವರ್ಬ್ನ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್, ಸ್ಲೋ ಆ್ಯಂಡ್ ಸ್ಟಡಿ. ದಿಸ್ ಈಸ್ ವೆರಿ ಪಾಪ್ಯುಲರ್ ಸೆಂಟೆನ್ಸ್. ಸ್ಲೋ ಆ್ಯಂಡ್ ಸ್ಟಡಿ wins the race. ಸೊ ನೋಡಿ, ಎರಡು ಸಬ್ಜೆಕ್ಟ್ಸ್ನ ಯೂಸ್ ಮಾಡಿದರೂ ಕೂಡ ಅದು ಒಂದೇ ಐಡಿಯಾನ ರೆಫರ್ ಮಾಡುತ್ತೆ. ಅದಕ್ಕೆ ನಾವು ಸಿಂಗ್ಯುಲರ್ ನೌನ್ಸ್ನ ಯೂಸ್ ಮಾಡ್ತೀವಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ದೆನ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್
Age and experience makes a man intelligent. ಸೊ ಇಲ್ಲಿ ಎರಡು ಸಬ್ಜೆಕ್ಟ್ಸ್ನ ಯೂಸ್ ಮಾಡಿದರೂ ಕೂಡ ಅದು ಒಂದೇ ಐಡಿಯಾನ ರೆಫರ್ ಮಾಡಿದರೆ ನಾವು ಅದಕ್ಕೆ ಸಿಂಗ್ಯುಲರ್ ನೌನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಇಫ್ ಇಟ್ ರೆಫರ್ಸ್ ಟು ದ ಸೇಮ್ ಐಡಿಯಾ, ಫಾರ್ ಎಕ್ಸಾಂಪಲ್ friend, our friend and guide, our friend, guide and teacher is no more. ಸೊ ನಾವು ಒಂದೇ ವ್ಯಕ್ತಿಗೆ ಅಲ್ಲಿ ಹೇಳ್ತಿದ್ದೀವಿ, ನನ್ನ ಫ್ರೆಂಡು ಆಗಿದ್ದಂತಹ, ಗೈಡು ಆಗಿದ್ದಂತಹ, ಟೀಚರು ಆಗಿದ್ದಂತಹ ವ್ಯಕ್ತಿ ಈಗಿಲ್ಲ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗ್ಯುಲರ್. ಸೊ ಬೇರೆ ಬೇರೆ ಪದಗಳನ್ನು ಒಬ್ಬ ವ್ಯಕ್ತಿಗೆ ಯೂಸ್ ಮಾಡಿದ್ವಿ ಅಂದರೆ ಅದು ಸಿಂಗ್ಯುಲರ್ ಆಗಿ ತಗೊಳುತ್ತೆ. ಓಕೆ, ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್ಸ್, isn't it? Yes. So this is clear to you, I hope, isn't it? It is a hit and run case. So ಅವನು ಏನು ಮಾಡಿಬಿಟ್ಟ, ಹೊಡ್ಕೊಂಡು ಹೋಗ್ಬಿಟ್ಟ. So it refers only one idea that takes singular noun. Yes, still it is, I will continue in the next class, children. Hope you have understood this. Thank you all.